ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಂಗೆ ನೋಡಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಈ ವಿಡಿಯೋ ಬಂದು ಲಾಸ್ಟ್ ಸಂಡೇ ಮತ್ತು ಮಂಡೇ ವ್ಲಾಗ್ ನೋಡ್ರಿ. ಇದು 2 ದಿವಸದ ವ್ಲಾಗ್ನ ನಾನು ಶೇರ್ ಮಾಡ್ಕೊಳಕತ್ತೀನಿ. ಸಂಡೇ ಬೆಳಗ್ಗೆ ಇವತ್ತು ನಾಷ್ಟಕ್ಕೆ ನಾನು ಪಡ್ಡು ಮಾಡಿರಾತಂತೇಳಿ ಹಿಂದಿನ ದಿವಸ ರಾತ್ರಿಯನ್ನು ಹಿಟ್ಟೆಲ್ಲ ರುಬ್ಬಿ ರೆಡಿ ಮಾಡಿಟ್ಟಿದ್ದಿ. ಈಗ ಬರೀ ಚಟ್ನಿ ಅಷ್ಟು ಮಾಡತ್ತೇನೆ ನೋಡ್ರಿ. ನಮ್ಮ ಮನೆಯವ್ರು ಇವತ್ತು ನಾಷ್ಟಕ್ಕೆ ಇರಲಿಲ್ಲ. ಅವರು ಬೇಗ ಏನೋ ಕೆಲಸ ಇತ್ತು ಅಂತೇಳಿ ಹೋಗಿಬಿಟ್ಟಿದ್ರು. ಸಂಡೇ ಆದ್ರೂ ಇವತ್ತು ಅವ್ರಿಗೆ ಕೆಲಸ ಇತ್ತು, ಹಾಗಾಗಿ ಅವರು ನಾಷ್ಟ ಹೊರಗಡೆನೇ ಮಾಡ್ಕೋತೇನಂದರು. ಸಾನ್ವಿಗೆ ಮತ್ತು ನನಗೆ ಇಬ್ಬರಿಗೆ ಮಾಡ್ಕೋಬೇಕಿತ್ತು. ನಾನು ಅವ್ರು ಇರ್ತಾರನ ಅಂಥೇಳಿ ನಾನು ಪಡ್ಡು ಹಿಟ್ಟೆಲ್ಲ ರೆಡಿ ಮಾಡಿಟ್ಟಿದ್ನಿ. ಕರೆ ಅವ್ರು ಇರಂಗಿಲ್ಲ ಅಂತೇಳಿ ಹೇಳಿರಲ್ಲ. ಇನ್ನೇನು ಸಾಂಬಾರದು ಮಾಡೋದು ಬೇಡ, ಬರೀ ಚಟ್ನಿ ಮತ್ತು ಪಡ್ಡು ತಿಂದ್ರಾತಂಥೇಳಿ ಬರೀ ಚಟ್ನಿ ಅಷ್ಟೇ ಮಾಡತ್ತೀನಿ ನೋಡ್ರಿ. ನಾನು ಸಂಡೇ ಆಗಿರೋದ್ರಿಂದ ನಾನು ಲೇಟಾಗಿ ಎದ್ದಿದ್ನಿ. ಇಡೀ ವಾರ ಎಲ್ಲ ಬೇಗ ಎದ್ದಿರ್ತಾನಲ್ಲ, ಹಾಗಾಗಿ ಸಂಡೇ ಒಂದು ದಿವಸ ಲೇಟಾಗಿ ಎದ್ರಾಯ್ತು. ನಮಗೂ ಸ್ವಲ್ಪ ರೆಸ್ಟ್ ಸಿಕ್ಕಂಗೆ ಆಕತ್ತಂತೇಳಿ ಲೇಟಾಗಿ ಎದ್ದಿದ್ನಿ. ಲೇಟ್ ಅಂದ್ರೆ ಒಂದು 7:30-8 ಗಂಟೆಗೆ ಎದ್ದಿದ್ನಿ. ಎದ್ದು ಫಸ್ಟ್ ಚಟ್ನಿ ಮಾಡೀನಿ. ನಮ್ಮ ಮನೆಯವರಂತೂ ಆಲ್ರೆಡಿ ಬೇಗ ಎದ್ದು ಹೋಗ್ಬಿಟ್ಟಿದ್ರು. ಅವರು ಸ್ನಾನ ಮಾಡಿಕೊಂಡು. ನಾವು ಲೇಟಾಗಿ ಎದ್ದು ಬರೀ ಚಟ್ನಿ ಅಷ್ಟು ಮಾಡೀನಿ. ಸಾರದು ಏನು ಮಾಡೋಕ್ಕೆ ಹೋಗಲಿಲ್ಲ. ಪಡ್ಡು ಮಾಡಿರಾತಂಥೇಳಿ ಇವಾಗ ರೆಡಿ ಮಾಡ್ಕೊಳಕತ್ತಿದ್ನಿ. ಆದರೆ ಸಾನ್ವಿ ನನಗೆ ದೋಸೆ ಬೇಕು, ಪಡ್ಡು ಬ್ಯಾಡ ಅಂತಂದು. ಅಕ್ಕಿಗೆ ದೋಸೆ ಫೇವ್ರೇಟು, ಹಾಗಾಗಿ ಅಕ್ಕಿಗೆ ಒಂದು ದೋಸೆ ಹಾಕಿಕೊಟ್ಟು ಆಮೇಲೆ ನಾನು ಪಡ್ಡು ಮಾಡ್ಕೊಂಡ್ರಾತಂಥೇಳಿ ಅಕ್ಕಿಗೆ ಒಂದೇ ಒಂದು ದೋಸೆ ಹಾಕ್ಕೊಡತ್ತೇನೆ ನೋಡ್ರಿ. ನಾನಂತೂ ಡೈಲಿ ಹಿಂದಿನ ದಿವಸನೇ ಪಾತ್ರೆ ಎಲ್ಲ ತೊಳೆದು ಮಲಗಿರ್ತೀನಿ. ಮತ್ತು ಇವತ್ತು ನಾಷ್ಟಕ್ಕೂ ಎಲ್ಲ ರೆಡಿ ಮಾಡಿ ಮಲ್ಕೊಂಡಿದ್ನಲ್ಲ, ಹಾಗಾಗಿ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದು ನೋಡ್ರಿ. ಬೇಗ ಎದ್ದಿರ್ತೀನಿ. ಡೈಲಿ 5:30ಗೆ ಎದ್ದಿರ್ತೀನಿ. ಯೋಗ ಎಲ್ಲ ಮಾಡಕತ್ತೀನಿ ಈಗ. ಹಾಗಾಗಿ ಮಂಡೇ ಟು ಸ್ಯಾಟರ್ಡೆ ಡೈಲಿ ಮಿಸ್ ಮಾಡೋಂಗಿಲ್ಲ. ಅಕಸ್ಮಾತ್ ಬೆಳಗ್ಗೆ ಯೋಗ ಮಾಡೋದು ಮಿಸ್ ಆದರೂ ಸಂಜೆಗಡೆ ಮಾಡ್ತೀನಿ. ಯಾಕಂತಂದ್ರೆ ಗುರುವಾರ ಮಿಸ್ ಆಗ್ತತಿ. ಯಾಕಂದ್ರೆ ಪೂಜೆ ಇರ್ತೈತಲ್ಲ, ಅವಾಗ 3 ಗಂಟೆಗೆ ಎದ್ದು ಪೂಜೆ ಮಾಡಬೇಕು. ಅವತ್ತಿನ ದಿವಸ ಬೆಳಗ್ಗೆ ಮಾಡೋಕ್ಕಾಗೋದಿಲ್ಲ, ಹಾಗಾಗಿ ಸಂಜೆ ಮುಂದೆ ಅವತ್ತು ಯೋಗ ಮಾಡಿರ್ತೀನಿ. ಇವಾಗ ಡೈಲಿ ರೂಢಿ ಆಗಿಬಿಟ್ಟತಿ. ಮಾಡಲಿಲ್ಲ ಅಂತಂದ್ರೆ ಸಮಾಧಾನ ಆಗಂಗಿಲ್ಲ ನೋಡ್ರಿ, ಹಂಗಾಗ್ಬಿಟ್ಟತಿ. ಸಂಡೇ ಅದಕ್ಕಾಗಿ ಒಂದು ದಿವಸ ರೆಸ್ಟ್ ಮಾಡಿರಾತಂತೇಳಿ ನಾನೇ ಒಂದು ದಿವಸ ರೆಸ್ಟ್ ತೊಗೊಂಡ್ಬಿಟ್ಟೆ ನೋಡ್ರಿ. ರಜಾ ತೊಗೊಂಡ್ಬಿಟ್ಟೇನಿ ಯೋಗ ಮಾಡೋಕ್ಕೆ. ಹಂಗೆ ಸಾನ್ವಿಗೆ ನೋಡ್ರಿ ದೋಸೆ ಹಾಕ್ಕೊಡತ್ತೀನಿ. ನಮ್ಮ ಅದು ಬಂದು ಹೋದ್ಮೇಲೆ ಅವ್ರು ಬಂದಾಗ ದೋಸೆ ಮಾಡಿದ್ನಿ, ಹೊಳ್ಳಿ ಮಾಡೇ ಇರಲಿಲ್ಲ. ಇವತ್ತು ಪಡ್ಡು ಮಾಡ್ಕೊಂಡ್ರಾತು. ಎರಡಕ್ಕೂ ಹಾಕತಿ, ದೋಸೆ ಮತ್ತು ಪಡ್ಡು ಎರಡೂ ಮಾಡ್ಬೋದು ಇದರಲ್ಲಿ. ಹಾಗಾಗಿ ಸ್ವಲ್ಪ ಜಾಸ್ತಿನ ನಾನು ಹಿಟ್ಟು ರುಬ್ಬಿ ಇಟ್ಟಿದ್ನಿ, ಉಳಿದ್ರೆ ಫ್ರಿಜ್ ಒಳಗೆ ಇಟ್ರಾಯ್ತು ಅಂಥೇಳಿ. ಸಾನ್ವಿಗೆ ಒಂದೇ ಒಂದು ದೋಸೆ ಹಾಕಿ ಎತ್ತಿಡತ್ತೀನಿ. ನಾನು ಪಡ್ಡು ಮಾಡ್ಕೊಳತ್ತೀನಿ ನೋಡ್ರಿ. ನಮ್ಮ ಮನೆಯವರಿದ್ದರೆ ಅವ್ರಿಗೂ ಪಡ್ಡೂನ ಮಾಡ್ಕೊಡ್ತಿದ್ನಿ, ಆದರೆ ಸಾಂಬಾರು ಮಾಡ್ತಿದ್ನಿ ಅದ್ರ ಜೋಡಿ. ಆದರೆ ಇವಾಗ ಅವ್ರು ಇರಲಿಲ್ಲಲ್ಲ, ನಾಷ್ಟಕ್ಕೆ ಇರೋಂಗಿಲ್ಲ ಅಂತ ಹೇಳಿರಲ್ಲ, ಹಾಗಾಗಿ ನಾನು ಬರೀ ಚಟ್ನಿ ಅಷ್ಟೇ ಮಾಡ್ಕೊಂಡು ನನಗೆ ಸಾನ್ವಿಗೆ ಆದರೆ ಏನಾದರೂ ಒಂದು ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ಬೋದು. ಆದರೆ ನಮ್ಮ ಮನೆಯವರು ಒಂದು ಸಾಂಬಾರು ಇರಲೇಬೇಕು ಅಂತಾರೆ. ಇಡ್ಲಿ ಮಾಡಿರೋನು ಸಾಂಬಾರು ಚಟ್ನಿ, ಪಡ್ಡು ಮಾಡಿರೋನು ಸಾಂಬಾರು ಚಟ್ನಿ, ಮತ್ತು ದೋಸೆದು ಮಾಡಿದ್ರೆ ಪಲ್ಯ ಚಟ್ನಿ, ಇಷ್ಟೆಲ್ಲ ಇರಬೇಕು ನೋಡ್ರಿ. ಇವತ್ತಿನ ದಿವಸ ಸ್ವಲ್ಪ ಫ್ರೀ ಆಯಿತು ಕೆಲಸ. ಆದರೆ ಅವ್ರು ಹಿಂದಿನ ದಿವಸ ಏನೂ ಹೇಳಿರಲಿಲ್ಲ ನನಗೆ. ನಾನು ಇರ್ತಾರೆ ನಾಷ್ಟಕ್ಕೆ ಅಂಥೇಳಿ ನಾನು ಸಂಡೇ ಸ್ವಲ್ಪ ಪಡ್ಡು ಅಥವಾ ದೋಸೆ ಮಾಡಿರತ್ತಂತ ನೆನೆ ಹಾಕಿದ್ನಿ. ಸಂಡೇ ಸ್ವಲ್ಪ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡೋದಿರ್ತೈತಲ್ಲ, ಹಾಗಾಗಿ ಬೇರೆ ನಾಷ್ಟ ಅಡುಗೆ ಎಲ್ಲ ಮಾಡ್ಕೊತ ನಿಂತಾರೆ. ಟೈಮ್ ಸುಮ್ಮ ವೇಸ್ಟ್ ಆಗಿಬಿಡ್ತೈತಿ. ಈ ಥರ ನಾವು ಮಾಡ್ಕೊಂಡಿವಿ ಅಂತಂದ್ರೆ ಮಧ್ಯಾಹ್ನನೂ ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ಬಿಡ್ಬೋದು, ರಾತ್ರಿ ಮತ್ತು ಬೇರೆ ಏನಾದರೂ ಅಡುಗೆ ಮಾಡ್ಕೊಂಡು ತಿನ್ಬೋದು. ಇವಾಗ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಿಕೊಂಡು ಮತ್ತು ಬಂದು ಅಡುಗೆ ಮಾಡ್ಬೇಕಂತಂದ್ರೆ ನಮಗೂ ಬೇಸರ ಆಗ್ತೈತಿ. ಅದಕ್ಕಾಗಿ ನಾನು ಸಂಡೇ ಒಂದು ದಿವಸ ಮಾತ್ರ ಈ ಥರ ನಾಷ್ಟಗಳನ್ನ ಇಟ್ಕೊಂಡಿರ್ತೀನಿ ನೋಡ್ರಿ. ಇವಾಗ ಬಿಸಿ ಬಿಸಿ ಪಡ್ಡು ರೆಡಿ ಆಗಕತ್ತವು. ಹಂಗೆ ಮೇಲ್ಗಡೆಯವ್ರದ್ದು ಒಂದಷ್ಟು ಬೌಲ ಪ್ಲೇಟ ಎಲ್ಲ ಇದ್ದು ಅವ್ರೂ ಪಡ್ಡು ಮತ್ತು ಚಟ್ನಿ ಮಾಡಿದ್ನೆಲ್ಲ ಹಾಕಿ ಕೊಟ್ಟು ಬಂದು ಇವಾಗ ನಾನು ನಾಷ್ಟ ಮಾಡಕತ್ತೀನಿ ನೋಡ್ರಿ. ನಾವು ನಾಷ್ಟ ಮಾಡಿ ಮುಗಿಸ್ಬೇಕಾದ್ರೆ ಒಂದು 10:30 ಆಗಿತ್ತು. ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಏನು ಶುರು ಮಾಡಲಿಲ್ಲ ನನ್ನ ಕೆಲಸ. ಸ್ವಲ್ಪ ಎದ್ದು ಕೂತ್ಕೊಂಡು ಬಾಗಿಲೆಲ್ಲ ತೊಳೆದು ಆಮೇಲೆ ಚಹಾ ಮಾಡ್ಕೊಂಡು ಕುಡಿದ್ನಿ. ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಸಾನ್ವಿ ಎದ್ದ ಮೇಲೆ ಚಟ್ನಿ ಮಾಡಿ ಪಡ್ಡು ಮಾಡೀನಿ. ಹಾಗಾಗಿ ದೋಸೆ ಬೇಕಂದ್ಲಲ್ಲ, ಆಕೆ ದೋಸೆ ಹಾಕ್ಕೊಟ್ಟು ನಾನು ಪಡ್ಡು ಮಾಡ್ಕೊಂಡು ತಿಂದು ಈಗ ಎಲ್ಲ ಬಟ್ಟೆ ಎಲ್ಲ ವಾಶ್ಗೆ ಹಾಕಿದ್ನಿ. ಅವೆಲ್ಲ ವಾಶ್ ಆಗಿದ್ದು ಇವಾಗ ಒಣಗಿ ಹಾಕತ್ತೇನೆ ನೋಡ್ರಿ. ಮತ್ತು ಸಾನ್ವಿದು ಯೂನಿಫಾರ್ಮ್ ಎಲ್ಲ ಇರ್ತಾವಲ್ಲ, ಬೇಗ ಹಾಕಿದ್ರೆ ಬೇಗ ಒಣಗ್ತಾವೆ, ಅವಾಗ ಎತ್ತಿಟ್ಕೋಬೋದು ಅಂತೇಳಿ ಎಲ್ಲ ಬಟ್ಟೆ ಎಲ್ಲ ಹಾಕಿ ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಕಸ ಗುಡಿಸ್ಕೊಂಡು ಮನೆ ಒರೆಸೋದಾದ್ರೆ ಒರೆಸ್ತೀನಿ. ಸಂಡೆಗೆ ಒಂದು ಸರಿ, ಇಲ್ಲಾಂದರೆ ಇಲ್ಲ. ಭಾಳ ಹೊಲಸು ಕಾಣತ್ತಿತ್ತು ಅಂದ್ರೆ ಅಷ್ಟೇ ಒರೆಸ್ತೀನಿ.
ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ರಿ, ಇದು ಸಂಡೇ ವ್ಲಾಗ್ನ ನಾನು ನಾಷ್ಟ ಆದಮೇಲೆ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದ್ರೆ ಮಧ್ಯಾಹ್ನ ನಮ್ಮ ಮನೆಯವರ ಊಟಕ್ಕೆ ಬರೋದಿಲ್ಲ ಅಂತಂದರು. ನಾನು ಸಾನ್ವಿ ಅದ ದೋಸೆನ ತಿನ್ಕೊಂಡ್ಬಿಟ್ವಿ. ಹಂಗೆ ಸಂಜೆ ಮುಂದೆ ನಾನು ಯಾವುದೇ ಥರ ವ್ಲಾಗ್ನೆಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಸ್ವಲ್ಪ ಟಿ ವಿ ಅದು ನೋಡ್ಕೊತ ಕೂತ್ಕೊಂಡ್ಬಿಟ್ನಿ, ಯಾವ ವ್ಲಾಗು ಮಾಡಲಿಲ್ಲ. ಹಾಗಾಗಿ ಇದು ಮಂಡೇ ಬೆಳಗ್ಗೆ ವ್ಲಾಗ್ನ ಇದ್ರ ಜೋಡಿ ಆ್ಯಡ್ ಮಾಡಕತ್ತೀನಿ. ಮಂಡೇ ಬೆಳಗ್ಗೆ ನೋಡ್ರಿ, ಬೆಳಗ್ಗೆನೂ ಅಷ್ಟೇ ಇವತ್ತು ಬೇಗ ಎದ್ದಿದ್ನಿ. ಎದ್ದು ಯೋಗ ಎಲ್ಲ ಮುಗಿಸ್ಕೊಂಡು ಅಡುಗೆ ನಾಷ್ಟ ಎಲ್ಲ ಇವತ್ತು ರೆಡಿ ಮಾಡಬೇಕಿತ್ತು. ಯಾಕಂದ್ರೆ ನಮ್ಮ ಮನೆಯವರು ಇವತ್ತು ಬಾಕ್ಸ್ ತೊಗೊಂಡು ಹೋಗ್ತಾನೆ ಅಂತ ಹೇಳಿದರು. ಅದಕ್ಕಾಗಿ ಬೇಗ ಬೇಗ ಎಲ್ಲ ಕೆಲಸನ ಮಾಡ್ಕೊಳಕತ್ತಿದ್ನಿ. ಸಾನ್ವಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಸ್ವಲ್ಪ ಕಾರ್ನ್ ಕೊಟ್ರಾತಂತೇಳಿ ಕಾರ್ನೆಲ್ಲ ಬಿಡಿಸಿ ಬೇಯಿಸಾಕಿಟ್ನಿ. ಹಂಗೆ ಚಪಾತಿ ಮಾಡೋಕ್ಕೆ ಚಪಾತಿ ಹಿಟ್ಟನ್ನು ನಾದ್ಕೊಳತ್ತೆ ನೋಡ್ರಿ. ನಾಷ್ಟಕ್ಕೆ ಮತ್ತು ಮಧ್ಯಾಹ್ನ ಊಟಕ್ಕೆ ಎರಡಕ್ಕೂ ಸೇರಿ ನಾನು ಮಾಡಕತ್ತಿದ್ನಿ. ಹಾಗಾಗಿ ಸ್ವಲ್ಪ ಚಪಾತಿ ಹಿಟ್ಟನ್ನ ಜಾಸ್ತಿ ಕಲಿಸ್ಕೊಳಕತ್ತೀನಿ. ಫಸ್ಟನ್ನು ಕಲಸಿಟ್ಟಿವಿ ಅಂದರೆ ಚಪಾತಿ ಸಾಫ್ಟ್ ಆಕ್ಕವು. ಹಾಗಾಗಿ ಒಂದು 10 ನಿಮಿಷ ನೆನಿಲ್ಲ ಅಂತೇಳಿ ಫಸ್ಟನ್ನು ಸ್ವಲ್ಪ ಗಟ್ಟಿಯಾಗನ ಚಪಾತಿ ಹಿಟ್ಟು ಕಲಿಸ್ಕೊಂಡು ಇಟ್ಕೊಳಕತ್ತೀನಿ. ಹಂಗೆ ಅನ್ನಕ್ಕೂ ಇಡತ್ತೇನೆ ನೋಡ್ರಿ. ನಮ್ಮ ಮನೆಯವ್ರು ಇವತ್ತು ಬೇಗ ಹೋಗ್ಬೇಕು. ನಾನು ಹಾಗೆ ಅಷ್ಟೊತ್ತಿಗಾಗ್ಲೇ ಬಾಕ್ಸ್ ರೆಡಿ ಇರಬೇಕಂತ ಹೇಳಿದರು. ಹಾಗಾಗಿ ಬೇಗ ಮಾಡತ್ತೀನಿ. ನಾನು ಒಂದು ಕಡೆ ರೈಸ್ ಕಿಟ್ಟು ಇವಾಗ ಈರುಳ್ಳಿ ಪಲ್ಯ ಮಾಡಿರಾತು ಚಪಾತಿ ಜೋಡಿ ಅಂತೇಳಿ ನಾನು ಇವಾಗ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳಕತ್ತೀನಿ. ಬೀಟ್ರೂಟ್ ಪಲ್ಯ ಮಾಡ್ತಾನಂತೀನಿ, ಆದರೆ ನಮ್ಮ ಮನೆಯವ್ರು ಬೀಟ್ರೂಟ್ ಬೇಡ, ಈರುಳ್ಳಿ ಬಾಜಿ ಮಾಡಂತಂದರು. ಹಾಗಾಗಿ ಬೀಟ್ರೂಟ್ ಮಾಡಲಿಲ್ಲ. ಮತ್ತು ಅದೂ ಸ್ವಲ್ಪ ಕಟ್ ಮಾಡ್ಕೊಳ್ಳೋದೆಲ್ಲ ಲೇಟ್ ಆಗ್ತಿತ್ತು. ಹಾಗಾಗಿ ಅದನ್ನೇನು ಮಾಡೋಕ್ಕೆ ಹೋಗಲಿಲ್ಲ. ನಾನು ಹಿಂದಿನ ದಿವಸ ನಮ್ಮ ಮನೆಯವ್ರು ಏನಾದರೂ ನಾಳೆ ಬಾಕ್ಸ್ ತೊಗೊಂಡು ಹೋಗ್ತೇನೆ ಅಂತೇಳಿ ಹೇಳಿದ್ರಂದ್ರೆ ನಾನು ಇನ್ನೂ ಸ್ವಲ್ಪ ಬೇಗ ಎದ್ದು ಯೋಗ ಅಥವಾ ಸಂಜೆ ಮುಂದೆ ಮಾಡ್ಕೊಡ್ರಾತಂತೇಳಿ ನಾನು ಅಡುಗೆ ಮಾಡ್ತಿದ್ನಿ. ಆದರೆ ಅವರು ಹೇಳೇ ಇಲ್ಲ ನನಗೆ, ಆಮೇಲೆ ಹೇಳಿರೋ. ಅದಕ್ಕಾಗಿ ಬೇಗ ಮಾಡಕತ್ತಿದ್ನಿ. ಅನ್ನಕ್ಕಿಟ್ಟು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಹಂಗೆ ಮಜ್ಜಿಗೆ ಅಂಬ್ರ ಮಾಡಿರಾತಂತೇಳಿ ಮಜ್ಜಿಗೆ ಕಡ್ದು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಏನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದಾನಲ್ಲ, ಅದು ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಆಮೇಲೆ ಒಂದು 2 ಚಮಚದಷ್ಟು ಜೋಳದ ಹಿಟ್ಟು ಹಾಕಿ ಕಲಿಸ್ಕೊಂಡಿದ್ದೇನೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ಕಿಟ್ಟೆ ನೋಡ್ರಿ. ಇದು ಚೆಂದಾಗಿ ಕುದಿಬೇಕು. ಕುದ್ದಾದ್ಮೇಲೆ ಲಾಸ್ಟಿಗೆ ಇದಕ್ಕೆ ಒಗ್ಗರಣೆ ಹಾಕಬೇಕು. ಇವಾಗ ಸಾನ್ವಿಗೆ ಒಂದೇ ಒಂದು ಚಪಾತಿ ಮಾಡಿ ಆಕೆಗೆ ತಿನ್ನಿಸಿ ಕಳಿಸಿರಾತು ಸ್ಕೂಲಿಗೆ. ಆಮೇಲೆ ನಾನು ಮಾಡ್ಕೊಂಡ್ರಾತಂತೇಳಿ ಇವಾಗ ಮಾಡಕತ್ತೀನಿ ನೋಡ್ರಿ. ಇವತ್ತು ನಾಷ್ಟಕ್ಕೆ ನಾನು ಬೇರೆ ಏನು ಮಾಡಿರಲಿಲ್ಲಲ್ಲ, ಹಾಗಾಗಿ ಆಕೆಗೆ ಮಸಾಲೆ ಚಪಾತಿ ಮಾಡಿಕೊಡ್ತೇನೆ ಅಂತ ಹೇಳಿದ್ನಿ. ಸರಿ ಆಯ್ತಮ್ಮ ಅಂತ ಹೇಳಿದ್ಲು. ಆಕೆಗೆ ಇಷ್ಟ ಆಗ್ತದೆ ನೋಡ್ರಿ ಈ ಥರ ಮಸಾಲೆ ಚಪಾತಿ. ಆಮೇಲೆ ನನಗೂ ಇಷ್ಟ ಆಗ್ತತಿ. ಹಾಗಾಗಿ ಫಸ್ಟ್ ಒಂದು ರೋಲ್ ಮಾಡಿ ಕೊಟ್ರೆ ಆಕೆ ತಿನ್ಕೊಂತ ಅಡ್ಡಾಡ್ತಾಳು ಟೈಮ್ ಆಗೋವರೆಗೂ. ಆಮೇಲೆ ಇನ್ನೊಂದನ್ನು ಮಾಡಿ ಸ್ಕೂಲಿಗೆ ಕಳಿಸ್ಬೋದು ಅಂಥೇಳಿ ಆಕೆಗೆ ಎರಡೇ ನಾನು ಈ ಥರ ಮಸಾಲೆ ಚಪಾತಿನ ಮಾಡಕತ್ತಿದ್ನಿ. ನಾನು ಶಾರ್ಟ್ ವಿಡಿಯೋದಲ್ಲಿನೂ ಶೇರ್ ಮಾಡಿದ್ದೀನಿ ಇದರದ್ದು ರೆಸಿಪಿನ. ಅದು ಉಪ್ಪು, ಖಾರ, ಸ್ವಲ್ಪ ಗರಂ ಮಸಾಲ, ಆಮೇಲೆ ಮ್ಯಾಗಿ ಪೌಡ್ರು ಇಷ್ಟು ಹಾಕಿ ನಾವು, ಆಮೇಲೆ ಸ್ವಲ್ಪ ತುಪ್ಪ ಇಲ್ಲಾಂದ್ರೆ ಎಣ್ಣೆ ಹಾಕೋಬೋದು. ಇಷ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿ ರೋಲ್ ಮಾಡಿ ಚಪಾತಿ ಮಾಡ್ಕೊಳ್ಳೋದು ನೋಡ್ರಿ. ಮಕ್ಳಿಗಂತೂ ಟೇಸ್ಟ್ ಇಷ್ಟ ಆಗ್ತೈತಿ. ಇವಾಗ ಹಂಗೆ ಸಪ್ಪನ ಚಪಾತಿ ಕೊಟ್ರೆ ತಿನ್ನಂಗಿಲ್ಲ. ಮತ್ತು ಪಲ್ಯ ಹಚ್ಕೊಟ್ರೆ ಖಾರ ಅದು ಇದು ಅಂತ ಎಲ್ಲ ಹೇಳ್ತಾರೆ ಮಕ್ಕಳು, ಅಷ್ಟು ಬೇಗ ತಿನ್ನಂಗಿಲ್ಲ. ಇವಾಗ ಮ್ಯಾಗಿ ಪೌಡ್ರ್ ಅದೆಲ್ಲ ಹಾಕಿದ್ದೀವಿ ಅಂದ್ರೆ ಮಕ್ಕಳಿಗೆ ಏನದು ಟೇಸ್ಟ್ ಚಲೋ ಆಕತಿ ಮತ್ತು ಇಷ್ಟ ಆಗ್ತೈತಿ ತಿನ್ನೋಕೆ. ಹಾಗಾಗಿ ನಾನು ಈ ರೀತಿ ಮಾಡಿಕೊಟ್ಟಿರ್ತೀನಿ. ನೀವು ನಿಮ್ಮ ಮನೆಯೊಳಗೆ ಒಂದು ಸರಿ ಟ್ರೈ ಮಾಡಿರಿ. ಮಕ್ಕಳು ಇಷ್ಟಪಟ್ಕೊಂಡು ತಿಂತಾರೋ. ಮತ್ತು ಪಲ್ಯ ಹಚ್ಕೋಬೇಕು, ಮೊಸರು ಹಚ್ಕೋಬೇಕು ಅದೆಲ್ಲ ಏನಿರಂಗಿಲ್ಲ. ಬರೀ ಬೇಕಾದ್ರೆ ಸಾಸು ಕ್ರೀಮು ಹಚ್ಕೋಬೋದು. ಇಲ್ಲಾಂತಂದ್ರೆ ಹಂಗೆ ಪ್ಲೇನನ್ನು ನಾವು ತಿನ್ಬೋದು. ಅಷ್ಟು ಟೇಸ್ಟ್ ಇರ್ತದೆ ನೋಡ್ರಿ. ಇದು ಸಾನ್ವಿಗಷ್ಟೇ ಅಲ್ಲ, ನಮ್ಮ ಮನ್ಯಾಗ ನನಗೂ ಭಾಳ ಇಷ್ಟ ಇದು. ನಾನು ಚಪಾತಿ ಹಿಟ್ಟಿತ್ತಂದ್ರೆ ಮಸಾಲೆ ಚಪಾತಿನ ಮಾಡ್ಕೊಂಡು ತಿಂದಿರ್ತೀನಿ. ಇವಾಗಕ್ಕೆ ಸ್ವಲ್ಪ ಟೊಮೆಟೊ ಸಾಸ್ನ ಹಾಕಿ ಒಂದು ರೋಲ್ ಮಾಡಿಕೊಟ್ಟಿದ್ನಿ. ಇವಾಗ ಇನ್ನೊಂದಕ್ಕೂ ಟೊಮೆಟೊ ಸಾಸ್ ಬೇಕಂದ್ಲು. ಹಾಗಾಗಿ ಅದಕ್ಕೂ ಹಾಕಿ ನೀಟಾಗೆಲ್ಲ ಸ್ಪ್ರೆಡ್ ಮಾಡಿ ರೋಲ್ ಮಾಡಿ ಇವಾಗಕ್ಕೆ ಸ್ನ್ಯಾಕ್ಸ್ ಬಾಕ್ಸಿಗೆ ರೆಡಿ ಮಾಡಕತ್ತೀನಿ ನೋಡ್ರಿ. ಸ್ವಲ್ಪ ಕಾರ್ನನ್ನು ಬೇಯಿಸಿದ್ನೆಲ್ಲ ಅವನನ್ನು ಒಂದು ಡಬ್ಬಿ ಒಳಗೆ ಹಾಕಿ ಇವಾಗ ಸಾನ್ವಿದು ಸ್ನ್ಯಾಕ್ಸ್ ಬಾಕ್ಸು ರೆಡಿ ಆಯಿತು. ಇನ್ನಕ್ಕಿನ ಸ್ಕೂಲಿಗೆ ಬಿಟ್ಟು ಬಂದಾದ್ಮೇಲೆ ನಾನು ಮತ್ತು ನಂದು ಅಡುಗೆ ಕೆಲಸನ ಹಂಗೆ ಕಂಟಿನ್ಯೂ ಮಾಡಬೇಕು. ಅದನ್ನು ಅರ್ಧಕ್ಕೆ ಬಿಟ್ಟಿದ್ನೇನ, ಈಕಿದು ಫಸ್ಟ್ ಮುಗಿಲಿ ಆಮೇಲೆ ನಾನು ಮತ್ತೆ ಮಾಡ್ಕೊಂಡ್ರಾತಂಥೇಳಿ ಸಾನ್ವಿ ನಂಗೆ ಸ್ಕೂಲಿಗೆ ಬಿಟ್ಟು ಬಂದ ಮಡಿಕೆ ಕಾಳಿದ್ದು ಸ್ವಲ್ಪ ಅವನನ್ನು ಒಗ್ಗರಣೆ ಹಾಕಿರಾತು. ಮತ್ತು ಅಲ್ಲೇ ವೇಸ್ಟ್ ಆಗ್ತಾವಂಥೇಳಿ ಅವನನ್ನು ಸ್ವಲ್ಪ ಒಗ್ಗರಣೆ ಹಾಕಿನಿ. ಅಂದ್ರೆ ಜಾಸ್ತಿ ನೆನೆಸಿಟ್ಟಿದ್ನೇನ. ಮೊನ್ನೆ ಒಂದು ದಿವಸ ಪಲ್ಯ ಮಾಡೀನಿ, ಒಂದು ಸ್ವಲ್ಪ ಉಳಿದಿದ್ದವ. ಅದಕ್ಕಾಗಿ ಇವತ್ತು ಅದನ್ನು ಸ್ವಲ್ಪ ಪಲ್ಯ ಮಾಡೀನಿ. ಆಮೇಲೆ ಈರುಳ್ಳಿ ಪಲ್ಯನೂ ಮಾಡೀನಿ ನೋಡ್ರಿ. ಮಾಡಿ ಇವಾಗ ಮಜ್ಜಿಗೆ ಅಂಬ್ರಕ್ಕೆ ಒಗ್ಗರಣೆ ಹಾಕತ್ತೀನಿ. ಸಾಸಿವೆ, ಜೀರಿಗೆ, ಆಮೇಲೆ ಸ್ವಲ್ಪ ಕರಿಬೇವು, ಒಣಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡಿ ನಾವು ಆವಾಗಲೇ ಏನು ಕುದಿಸಿಟ್ಕೊಂಡಿದ್ದೀವಲ್ಲ ಹಿಟ್ಟು ಹಾಕಿ ಮಜ್ಜಿಗೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ದೀವಿ ಅಂತಂದ್ರೆ ಮಜ್ಜಿಗೆ ಆಂಬ್ರ ರೆಡಿ ಆಯಿತು. ನಮ್ಮ ಕಡೆ ಇದಕ್ಕೆ ನಾವು ಮಜ್ಜಿಗೆ ಆಂಬ್ರ ಅಂತೇವೆ ನೋಡ್ರಿ. ನಿಮ್ಮ ಕಡೆ ಏನಂತೀರಿ ಅಂಥೇಳಿ ಕಮೆಂಟ್ ಮಾಡಿರಿ. ಹಂಗೆ ಮಾಡಿಟ್ಟಿರೋ ಅಡುಗೆ ಎಲ್ಲನೂ ಸಣ್ಣ ಪಾತ್ರೆಗೆ ಎತ್ತಿಡತ್ತಿದ್ನಿ. ದೊಡ್ಡ ಬಾಳಿಗೆ ಇಟ್ಟರೆ ಕಟ್ಟಿ ಮೇಲೆ ಜಾಸ್ತಿ ಜಾಗ ಹಿಡಿತೈತಿ. ಹಾಗಾಗಿ ಎಲ್ಲನೂ ಈ ರೀತಿ ನಾನು ಸಣ್ಣ ಪಾತ್ರೆ ಒಳಗೆ ತೆಗೆದಿಟ್ಕೊಂಡು ಇವು ದೊಡ್ಡ ಏನದಾವಲ್ಲ ಅವನ್ನೆಲ್ಲನೂ ಎತ್ತಿಟ್ಬಿಡ್ತೀನಿ. ಆವಾಗ ಕಟ್ಟೆನೂ ಕ್ಲೀನಾಗಿ ಕಾಣಿಸ್ತತಿ, ಜಾಸ್ತಿ ಜಾಗ ಹಿಡಿಯೋಂಗಿಲ್ಲ. ಹಾಗಾಗಿ ಡೈಲಿ ಮಾತ್ರ ಅಡುಗೆ ಮಾಡಿದ್ದು ಎಲ್ಲನೂ ಈ ರೀತಿ ನಾನು ಬೋಗಣಿ ಒಳಗೆ ಹಾಕಿ ಇಟ್ಬಿಟ್ಟಿರ್ತೀನಿ.
ಹಂಗೆ ಇನ್ನು ಸ್ವಲ್ಪ ಎಲ್ಲ ಕಟ್ಟಿಗಿಟ್ಟಿ ಎಲ್ಲ ಒರೆಸ್ಕೊಂಡು ಇದ್ದಿದ್ದು 2 ಪಾತ್ರೆ ತೊಳೆದ್ನಂದ್ರೆ ಲಾಸ್ಟಿಗೆ ಚಪಾತಿ ಮಾಡೋಕ್ಕೆ ಈಸಿ ಆಕತ್ತಂತೇಳಿ ಫಸ್ಟ್ ಗ್ಯಾಸ್ ಎಲ್ಲ ಒರೆಸ್ಕೊಂಡು ಚಪಾತಿ ಒಂದು ಮಾಡೋದಿತ್ತಿನ ಎಲ್ಲ ಅಡುಗೆ ಎಲ್ಲ ಮಾಡಿ ಮುಗಿಸಿದ್ನಿ. ಚಪಾತಿ ತಿನ್ನುವಾಗ ಮಾಡಿರಾತು. ನಮ್ಮ ಮನೆಯವ್ರು ಸ್ನಾನಕ್ಕೆ ಹೋಗಿದ್ರು, ಅವ್ರು ಬರ್ಗುಡ್ಕ ಚಪಾತಿ ಮಾಡಿರಾತಂತೇಳಿ ಫಸ್ಟ್ ಗ್ಯಾಸ್ ಎಲ್ಲ ಒರೆಸ್ಕೊಂಡು ಇವಾಗ ನಾನು ಪಾತ್ರೆ ಎಲ್ಲ ತೊಳ್ಯಾಕತ್ತೀನಿ. ಮತ್ತು ಡೈಲಿ ನಮ್ಮ ಮನೆಯವ್ರು ಹೋಗೋದ್ರೊಳಗೆ ನಾವು ಕಸ ಹೊಡೆದಿರಬೇಕು. ಅವರ ಸ್ನಾನ ಮಾಡಿ ಬಂದು ಪೂಜೆ ಮಾಡಿ ಹೋಗ್ತಾರೋ. ಅವ್ರು ಹೋದ್ಮೇಲೆ ಕಸದು ಹೊಡ್ಕೊತೇನಂತಂದ್ರೆ ಬೈತಾರೋ. ಹಾಗಾಗಿ ಡೈಲಿ ಅವ್ರು ಹೋಗೋದ್ರೊಳಗೆ ಆಲ್ಮೋಸ್ಟ್ ಎಲ್ಲ ಕೆಲಸನ ನಾನು ಮುಗಿಸ್ಕೊಂಡು ಬಿಟ್ಟಿರ್ತೀನಿ. ಇವತ್ತಷ್ಟ ಬೇಗ ನೋಡ್ರಿ ಎಲ್ಲನೂ ಒರೆಸಿ ಪಾತ್ರೆನೂ ಎಲ್ಲ ತೊಳೆದ್ನಿ. ಇನ್ನು ಮನೆಯೆಲ್ಲ ಕಸ ಹೊಡೆದು ಆಮೇಲೆ ಚಪಾತಿ ಮಾಡೀನಿ ಅಂದ್ರೆ ಅವರು ಸ್ನಾನ ಮಾಡ್ಕೊಂಡು ಬಂದವ್ರೆ ಪೂಜೆ ಮಾಡಿ ನಾಷ್ಟ ಮಾಡಿ ಹೋಗಿಬಿಡ್ತಾರೋ. ಡೈಲಿ ಇದೇ ಥರ ನೋಡ್ರಿ ನಮ್ಮ ಮನೆಯೊಳಗೆ. ಅವ್ರ ಸ್ನಾನಕ್ಕೆ ಹೋಗಿದ ತಕ್ಷಣ ನಾನು ನಾಷ್ಟಕ್ಕೆಲ್ಲ ರೆಡಿ ಮಾಡಿಟ್ಟು ಕಸ ಹೊಡೆದು ಕೊಟ್ಬಿಡ್ತೀನಿ. ಅವ್ರು ಸ್ನಾನ ಮಾಡ್ಕೊಂಡು ಬಂದು ದೇವ್ರಿಗೆ ದೀಪ ಹಚ್ಚಿ ನಾಷ್ಟ ಮಾಡಿ ಹೋಗಿರ್ತಾರೋ. ಇದಂತೂ ಡೈಲಿ ರೊಟೀನ್ ನಮ್ಮ ಮನೆಯೊಳಗೆ. ಏನಾದರೂ ಇದು ಮಾತ್ರ ಮಿಸ್ ಆಗಂಗಿಲ್ಲ. ಇವತ್ತು ಸ್ವಲ್ಪ ಚಪಾತಿನ ಮಾಡಿಬಿಟ್ಟಿದ್ದು ನನ್ನ ನಾಷ್ಟಕ್ಕೆ. ಇನ್ನು ಚಪಾತಿ ಮಾಡೋದು ಒಂದೇ ಇತ್ತು. ದಿನ ಏನು ಮಾಡಿರೋ ಅಷ್ಟೇ. ಫಸ್ಟ್ ನಾನು ನಾಷ್ಟಾನ ರೆಡಿ ಮಾಡಿಬಿಟ್ಟಿರ್ತೀನಿ. ಸಾನ್ವಿಯನ್ನು ತಿನ್ಕೊಂಡು ಹೋಗ್ಬೇಕಲ್ಲ, ಹಾಗಾಗಿ ಫಸ್ಟ್ ನಾಷ್ಟ ಎಲ್ಲ ರೆಡಿ ಮಾಡಿಟ್ಟು ಆಮೇಲೆ ಕಸ ಗುಡಿಸ್ಕೊತೀನಿ, ನಂತರ ಅಡುಗೆ ಮಾಡಿರ್ತೀನಿ. ಆದರೆ ಇವತ್ತು ಬಾಕ್ಸ್ ರೆಡಿ ಮಾಡ್ತಿರೋದ್ರಿಂದ ಅಡುಗೆಯನ್ನು ಬೆಳಗ್ಗೆನ ಮಾಡಿ ಮುಗಿಸ್ಬಿಟ್ಟಿದ್ನಿ. ಇನ್ಮೇಲೆ ಇದೇ ಥರ ಬೆಳಗ್ಗೆ ಬೇಗ ಅಡುಗೆ ಮಾಡ್ಬೇಕಂತ ಅಂದ್ಕೊಂಡಿನಿ. ಯಾಕಂದ್ರೆ ಅಡುಗೆ ಕೆಲಸ ಒಂದು ಮುಗೀತಂತಂದ್ರೆ 50% ಕೆಲಸ ಮುಗ್ದಂಗನ. ಇವಾಗ ಪಾತ್ರೆನೂ ತೊಳೆದು ಕಸನೂ ಎಲ್ಲ ಗುಡಿಸಿದ್ನಿ. ಇನ್ನು ಚಪಾತಿ ಎಷ್ಟು ಮಾಡತ್ತೇನೆ ನೋಡ್ರಿ. ನಾನು ಎಲ್ಲ ಹಿಟ್ಟನ್ನು ಇವಾಗಲೇ ಏನು ಮಾಡೋದಿಲ್ಲ. ನಮ್ಮ ಮನೆಯವ್ರಿಗೆ ನನಗೆ ತಿನ್ನೋಕೆ, ಆಮೇಲೆ ಅವ್ರಿಗೆ ಬಾಕ್ಸಿಗೆ ಇಷ್ಟ ಮಾಡ್ತೀನಿ. ಇನ್ನು ಉಳ್ಕಿದ ಹಿಟ್ಟೆಲ್ಲ ಹಂಗೆ ಇಟ್ಕೊತೀನಿ. ಮಧ್ಯಾಹ್ನ ಬೇಕಾದ್ರೆ ನನಗೆ ಸಾನ್ವಿಗೆ ಮಾಡ್ಕೋಬೋದು. ಇಲ್ಲಂತಂದ್ರೆ ಸಂಜೆ ಮುಂದೆ ಪಲ್ಯದ ಉಳಿತಂದ್ರೆ ಆವಾಗ ಮತ್ತು ಚಪಾತಿನ ಮಾಡ್ಕೋಬೋದು. ಹಾಗಾಗಿ ಅಷ್ಟು ಹಿಟ್ಟನ್ನು ನಾನು ಚಪಾತಿ ಏನು ಮಾಡೋಕ್ಕೆ ಹೋಗೋದಿಲ್ಲ. ಇವಾಗ ನೋಡ್ರಿ ನಮ್ಮ ಮನೆಯವ್ರಿಗೆ ನಾನು ನಾಷ್ಟ ಹಾಕ್ಕೊಡಕತ್ತೀನಿ. ಅವರು ನಾಷ್ಟ ಮಾಡಿ ಇನ್ನು ಹೋಗ್ತಾರೋ ಕೆಲ್ಸಕ್ಕೆ. ಹಂಗೆ ಅವ್ರಿಗೆ ಬಾಕ್ಸನ್ನು ಎಲ್ಲನೂ ನಾನು ರೆಡಿ ಮಾಡಿ ಇಟ್ಟಿದ್ನಿ. ಅವರು ನಾಷ್ಟ ಮಾಡಿಕೊಂಡು ಹೋದರು. ನಾನು ಹಂಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಎಡಿಟಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಆಯಿತು, 1 ಗಂಟೆ ಆಯಿತು. ಸಾನ್ವಿನ ಸ್ಕೂಲಿಗೆ ಹೋಗಿ ಕರ್ಕೊಂಡು ಬಂದ ತಕ್ಷಣಕ್ಕೆ ಬಾಳೆಹಣ್ಣು, ಬೆಲ್ಲ ಮತ್ತು ಹಾಲು ಬೇಕಂದ್ಲು. ಊಟ ಮಾಡನ್ನಿ, ಆದರೆ ಇವಾಗ ಬೇಡ ನನಗೆ ಏನದು ಬಾಳೆಹಣ್ಣು ಬೆಲ್ಲ ಹಾಲು ಬೇಕಂದ್ಲಲ್ಲ, ಆಕೆಗೆ ಕಟ್ ಮಾಡಿ ಹಾಕ್ಕೊಟ್ನಿ. ಆಕೆ ಸ್ಕೂಲ್ನಾಗ ಚಪಾತಿ ತಿಂದು ಕಾರ್ನ್ ಎಲ್ಲ ಹಾಕಿದ್ನಲ್ಲ, ಅವನ್ನೆಲ್ಲೂ ತಿಂದು ಖಾಲಿ ಮಾಡ್ಕೊಂಬಂದಿದ್ಲು. ಅದಕ್ಕಾಗಿ ಹೊಟ್ಟೆ ಹಶ್ವಾಗಿಲ್ಲ, ಬೇಡ ಅಂದ್ಲು. ಸರಿ ಆಯ್ತು ಅಂಥೇಳಿ ಬಾಳೆಹಣ್ಣು ಹಾಕ್ಕೊಟ್ನಿ. ಆಕೆ ತಿಂದು ಇನ್ನು ನಾನು ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡಿರಾತಂತೇಳಿ ಇವಾಗ ಸ್ವಲ್ಪ ನಾಮಲೇಖನ ಬರೆಯತ್ತೇನೆ ನೋಡ್ರಿ. ಇದು ನಾನು ಅಷ್ಟೇ ಡೈಲಿ 200 ಬರೆದಿರ್ತೀನಿ. 500 ಬರಿಬೇಕಂತಂದ್ರೆ ಆಗಂಗಿಲ್ಲ, ಬೇರೆ ಕೆಲಸ ಎಲ್ಲ ಪೆಂಡಿಂಗ್ ಉಳಿತಾವಂತೇಳಿ ಒಂದು 200 ಬರೆದಿರ್ತಾನೆ ಅಷ್ಟೇ. ನಾಮಲೇಖನ ಎಲ್ಲ ಬರೆದು ಇನ್ನಂಗೆ ಸಾನ್ವಿಗೆ ಹೋಮ್ವರ್ಕನ್ನು ಮಾಡಿಸ್ಬೇಕು. ಆಕೆಯು ನೋಡಕತ್ತಿದ್ಲು ಏನೇನು ಕೊಟ್ಟಾರೋ ಏನೇನಿಲ್ಲ ಇವತ್ತಂತೇಳಿ. ನೋಡಿಕೊಂಡು ಆಕೆ ಬರ್ಕೋತಾಳು. ನಾನು ಮುಂದೆ ಕೂತು ಬರ್ಸ್ಬೇಕಂತೇನಿಲ್ಲ. ಈ ಕಡೆ ನಾನು ನಾಮಲೇಖನ ಬರೆಯಕತ್ನಿ ಅಂದ್ರೆ ಆ ಕಡೆ ಆಕೆ ಬರ್ಕೋತಾ ಇರ್ತಾಳು. ಏನಾದರೂ ಗೊತ್ತಾಗಲಿಲ್ಲ ಅಂದ್ರೆ ಅಷ್ಟೇ ಬಂದಾಗ ಕೇಳ್ತಾಳು. ಡೈಲಿ ಮಧ್ಯಾಹ್ನ ಇನ್ನು 1 ವಾರ ನಮ್ಮ ಮನೆಯವರಂತೂ ಮಧ್ಯಾಹ್ನ ಊಟಕ್ಕೆ ಬರೋದಿಲ್ಲ. ಬಾಕ್ಸ್ ತೊಗೊಂಡು ಹೋಗಿರೋದ್ರಿಂದ ಅಲ್ಲೇ ನಾವು ಊಟ ಮಾಡ್ಕೋತಾರೆ ಅವರು. ಹಾಗಾಗಿ ಇಡೀ ದಿವಸ ಸಾನ್ವಿ ನಾನು ಇಬ್ಬರೇ ನೋಡ್ರಿ ಮನೆಯೊಳಗೆ. ಸಾನ್ವಿನೂ ಹೋಮ್ವರ್ಕ್ ಮಾಡ್ಕೊಳಕತ್ತಿದ್ಲು. ನಾನು ನಾಮಲೇಖನ ಬರೋದು ಇನ್ನು ಟೈಮ್ ಆಯಿತು, ಊಟ ಮಾಡಿರಾತಂತೇಳಿ ಇವಾಗ ನಾನು ಊಟ ಮಾಡಕತ್ತೇನೆ ನೋಡ್ರಿ. ಸಾನ್ವಿ ಅಂತೂ ಊಟ ಬ್ಯಾಡ್ ಅಂದ್ಲು, ಬಾಳೆಹಣ್ಣು ತಿಂದಿರೋದ್ರಿಂದ. ನಾನು ಚಪಾತಿ ಮಾಡ್ಕೊಳ್ಳಿಲ್ಲ ನೋಡ್ರಿ. ಒಬ್ಬಾಕಿಗೆ ಏನು ಚಪಾತಿ ಮಾಡ್ಕೊಳ್ಳೋದು, ಮತ್ತು ಬೆಳಗ್ಗೆನೂ ಚಪಾತಿ ತಿಂದ ನಾನು. ಹಾಗಾಗಿ ಮಧ್ಯಾಹ್ನಕ್ಕೆ ಬರೀ ಅನ್ನ ಮಜ್ಜಿಗೆ ಸಾರು ಅಷ್ಟೇ ಊಟ ಮಾಡಕತ್ತೇನೆ ನೋಡ್ರಿ. ಮಜ್ಜಿಗೆ ಆಂಬ್ರ ನನಗಂತೂ ಭಾಳ ಇಷ್ಟ ಆಗ್ತದೆ ನೋಡ್ರಿ. ನಾನು ಯಾವಾಗಲಾದರೂ ಒಂದು ಸರಿ ಮಾಡಿರ್ತಾನೆ ಅಷ್ಟೇ, ಆದರೆ ನನಗಂತೂ ಭಾಳ ಇಷ್ಟ ಆಗ್ತತಿ. ಹಂಗೆ ಊಟ ಮಾಡೀನಿ. ಸಾನ್ವಿಯನ್ನು ಅಲ್ಲೇ ಟಿ ವಿ ನೋಡ್ಕೊತ ನೋಡ್ರಿ ಮಲ್ಕೊಂಡು ಬಿಟ್ಟಿದ್ಲು. ನಾನು ಸ್ವಲ್ಪ ಬ್ಲೌಸ್ ಹೊಲಿಯೋದಿತ್ತು, ಅದನ್ನೆಲ್ಲ ಹೊಲ್ಕೊಂಡ್ರಾತಂತೇಳಿ ಇವಾಗ ಹೊಲ್ಯಾಕೆ ಕೂತಿದ್ನಿ. ಟ್ಯಾಗ್ ಎಲ್ಲ ಹಾಕೋದಿತ್ತು ಸ್ವಲ್ಪ, ಅದು ನಾನು ಟ್ಯಾಗ್ ಎಲ್ಲ ಹಾಕಿದ್ದಾನೆ ನೋಡ್ರಿ. ಒಂದು ಬ್ಲೌಸ್ ರೆಡಿ ಮಾಡಿದ್ದೀನಿ. ಒಂದು 3 ದಿವಸದೊಳಗೆ ಒಂದು ಬ್ಲೌಸ್ ರೆಡಿ ಮಾಡಿದ್ದೀನಿ ಎಲ್ಲ ಕೆಲಸ ಮಾಡ್ಕೊತ. ಬ್ಲೌಸನ್ನ ದಿನ ಸ್ವಲ್ಪ ಒಂದು ದಿವಸ ಕಟ್ ಮಾಡಿಡೋದು, ಒಂದು ದಿವಸ ಲೈನಿಂಗ್ ಅಟ್ಯಾಚ್ ಮಾಡಿದ್ದು, ಈ ಥರ ಮಾಡಿ ಒಂದು ಬ್ಲೌಸ್ನ ರೆಡಿ ಮಾಡಿದ್ದಾನೆ ನೋಡ್ರಿ. ಇನ್ನು ಇದಕ್ಕೆ ಕಾಜು ಮತ್ತು ಹುಕ್ಸ್ ಅಷ್ಟು ಹಚ್ಬೇಕಿನ್ನು. ಬ್ಲೌಸ್ ಅಂತೂ ಅಗದಿ ಪರ್ಫೆಕ್ಟಾಗಿ ಆಗಿತ್ತು. ನಾನಂತೂ ಸುಮಾರು ದಿವಸ ಆಗಿತ್ತು ಯಾವುದೇ ಥರ ಬಟ್ಟೆ ಸ್ಟಿಚ್ ಮಾಡೇ ಇರಲಿಲ್ಲ. ಮಿಷಿನ್ನು ಹೊಲಿಗೆ ಬೀಳ್ತಾ ಇರಲಿಲ್ಲ. ಇವಾಗ ಹಂಗೂ ಹಿಂಗೆ ಮಾಡಿ ನಾನು ಸ್ವಲ್ಪ ರಿಪೇರಿ ಮಾಡಿ ಅದನ್ನು ರೆಡಿ ಮಾಡಿದ್ದೀನಿ. ತಕ್ಕ ಮಟ್ಟಿಗೆ ರೆಡಿ ಆಗೈತಿ ಹೊಲಿಯೋಂಗೆ. ಹಾಗಾಗಿ ಬ್ಲೌಸನ್ನು ಒಂದು ಹೊಲ್ಕೊಂಡಿದ್ದೇನೆ ನೋಡ್ರಿ. ಇನ್ಮೇಲೆ ನನ್ನ ಬ್ಲೌಸ್ ಎಲ್ಲ ನಾನು ಹೊಲ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಇವಾಗ ಕಾಜು ಹುಕ್ಸ್ ಮಾಡತ್ತೇನೆ ನೋಡ್ರಿ ಬ್ಲೌಸ್ದ. ಇಷ್ಟ ಆಯ್ತು ನೋಡ್ರಿ. ಇವಾಗ ಸಂಜೆ ಆಗಿತ್ತು, 5 ಗಂಟೆ ಆಗಿತ್ತು. ಹಾಗಾಗಿ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಈ ವ್ಲಾಗ್ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.